Hello everyone, welcome back to my channel. ಇವತ್ತಿನ ವಿಡಿಯೋದಲ್ಲಿ ನಾನು ಕಿಚನ್ ಟಿಪ್ಸ್ ಅಂಡ್ ಟ್ರಿಕ್ಸ್ ಅನ್ನು ಶೇರ್ ಮಾಡ್ತಾ ಇದ್ದೀನಿ. ಟಿಪ್ ನಂಬರ್ 1, ನಾನು ಕಿಚನ್ ಗೆ ಅಂತ ಕೆಲವು ಐಟಮ್ಸ್ ಗಳನ್ನು ತಗೊಂಡು ಬಂದಿದ್ದೆ. ಅದರಲ್ಲಿ ಮೊದಲನೇದು ಬಂದು ಬ್ರಷ್. 2-in-1 ಬ್ರಷ್. ಇದು ನೀರ್ ಬಾಟಲ್ ಮತ್ತೆ ಹಾಲಿನ ಬಾಟಲ್ ಎರಡನ್ನು ಕ್ಲೀನ್ ಮಾಡಬಹುದು. ಅದರ ಜೊತೆಗೆ ನಿಪ್ಪಲ್ಸ್ ಅನ್ನು ಕ್ಲೀನ್ ಮಾಡೋದಕ್ಕೆ ಇದು ಯೂಸ್ ಆಗುತ್ತೆ. ಬ್ರಷ್ ತುಂಬಾ ಸಾಫ್ಟ್ ಅಂಡ್ ಡೆಲಿಕೇಟ್ ಇದೆ. ಇದು ಸ್ವಲ್ಪ ಗಟ್ಟಿಯಾಗಿದೆ. ಇದು ನಾವು ಯಾವುದೇ ಬ್ರಷ್ ಅಲ್ಲಿ ಕ್ಲೀನ್ ಮಾಡಕ್ ಆಗದೆ ಇರೋಂಥದ್ದನ್ನ ಇದರಲ್ಲಿ ನಾವು ಚೆನ್ನಾಗಿ ಕ್ಲೀನ್ ಮಾಡಬಹುದು. ಇದು ತುಂಬಾ ಉಪಯೋಗ ಆಗುತ್ತೆ. ನೆಕ್ಸ್ಟ್ ಬಂದು ಟಂಗ್ಸ್ ನಮಗೆ ತುಂಬಾ ಇದಕ್ಕೆ ಉಪಯೋಗ ಮಾಡಬಹುದು. ದೊಡ್ಡ ದೊಡ್ಡದು ಏನಾದ್ರು ಕಾರ್ನ್ ಏನಾದ್ರು ಬೇಯಿಸಿದ್ರೆ ಅದನ್ನ ಕೈಯಲ್ಲಿ ಮುಟ್ಟೋದಕ್ಕೆ ಆಗಲ್ಲ ಅಂತ ಹೇಳಿದ್ರೆ ಈ ತರ ಟಂಗ್ಸ್ ಅನ್ನ ಇಟ್ಕೊಂಡು ನಾವು ಟ್ವಿಸ್ಟ್ ಮಾಡಬಹುದು. ಅದ್ರ ಜೊತೆಗೆ ಈವನ್ ವೆಜಿಟೇಬಲ್ ನ ರಿಮೂವ್ ಮಾಡಬಹುದು. ಜೊತೆಗೆ ರೊಟೇಟ್ ಮಾಡಬಹುದು. ವೆಜಿಸ್ ಏನೆಲ್ಲ ಏನೇನಿದೆ ಅದನ್ನೆಲ್ಲ ಕಂಪ್ಲೀಟ್ ಆಗಿ ರೊಟೇಟ್ ಮಾಡಬಹುದು. ಈವನ್ ನಾವು ಬಾಯ್ಲಿಂಗ್ ಪಾಟ್ ಇಂದ ದೊಡ್ಡ ದೊಡ್ಡ ಕಾರ್ನ್ ಗಳನ್ನ ನಾವು ರಿಮೂವ್ ಮಾಡಬಹುದು. ಇದು ಇಟ್ಕೊಳ್ಳೋದಕ್ಕೆ ಸಿಂಪಲ್ ಆಗಿದೆ, ತುಂಬಾ ಚೆನ್ನಾಗಿದೆ. ನೀವೇನಾದ್ರೂ ನಿಮ್ಗೆ ಇದು ಕಾಣಿಸಿದ್ರೆ ಇದನ್ನ ತಗೊಳ್ಳಿ. ಡೆಫಿನೆಟ್ ಆಗಿ ಇದು ತುಂಬಾ ಯೂಸ್ಫುಲ್. ಇವನ್ ಇದನ್ನ ನಾವು ಡಿಶ್ ವಾಷರ್ ಸೇಫ್. ಇದನ್ನ ನಾವು ಡಿಶ್ ವಾಷರ್ಗೆ ಹಾಕಿ ಕೂಡ ಕ್ಲೀನ್ ಮಾಡ್ಕೊಳ್ಬಹುದು. ಇದು ಸ್ಟೇನ್ಲೆಸ್ ಸ್ಟೀಲ್ ಇಂದ ಮಾಡಿರೋದ್ರಿಂದ ತುಂಬಾ ಕ್ವಾಲಿಟಿ ಆಗಿದೆ. ನೆಕ್ಸ್ಟ್ ನಾನು ತಗೊಂಡಿದ್ದು ಮೆಟಲ್ ಸ್ಕ್ಯೂವರ್. ಈ ಮೆಟಲ್ ಸ್ಕ್ಯೂವರು ಮೆಟಲ್ ಅಂತಂದ್ರೆ ಸ್ಟೇನ್ಲೆಸ್ ಸ್ಟೀಲ್ ಮೆಟಲ್. ಇದು ತುಂಬಾ ಕ್ವಾಲಿಟಿ ಆಗಿದೆ. 4 ಇದೆ. ಒಂದು ನನ್ನ ವಿನು ಎತ್ಕೊಂಡಿದ್ದಾಳೆ. ಇದು ಏನಕ್ಕೆ ಉಪಯೋಗ ಆಗುತ್ತೆ ಅಂತ ಹೇಳಿದ್ರೆ, ನಾವು ಏನಾದ್ರೂ ಮಕ್ಕಳಿಗೆ ಈ ರೀತಿ ಸ್ಟವ್ ಮೇಲೆ ಇಟ್ಟು ಗ್ರಿಲ್ ಮಾಡಿ ಕೊಡೋದಕ್ಕೆ ನಾನು ನಾರ್ಮಲ್ ಆಗಿ ಕ್ಯಾಪ್ಸಿಕಮ್ ಪನ್ನೀರ್ ಎಲ್ಲ ಮಿಕ್ಸ್ ಮಾಡಿ ಅದಕ್ಕೆ ಸ್ವಲ್ಪ ತಂದೂರಿ ಮಸಾಲಾನ ಹಾಕಿ ಮಿಕ್ಸ್ ಮಾಡಿ ನಾನು ಬಾರ್ಬೆಕ್ಯೂ ತರ ಮಾಡ್ಕೊಡ್ತೀನಿ. ಅದಕ್ಕೆ ಇದು ತುಂಬಾ ಉಪಯೋಗ ಆಗುತ್ತೆ. ಇದರಲ್ಲಿ ಏನೇನ ನಾವು ಸ್ಕ್ಯೂ ಮಾಡಬಹುದು ಅಂತ ಹೇಳಿದ್ರೆ, ಮೀಟ್ ನ ಮಾಡಬಹುದು, ಸೀ ಫುಡ್ ನ ಮಾಡಬಹುದು, ವೆಜಿಟೇಬಲ್, ಫ್ರೂಟ್ಸ್ ಎಲ್ಲಾನು ನಾವು ಬಾರ್ಬೆಕ್ಯೂಬ್ಸ್ ಆಗಿ ಮಾಡಬಹುದು. ಈವನ್ ಕೂಡ ಕಬಾಬ್ ಕೂಡ ಮಾಡಬಹುದು. ಸ್ನಾಕ್ಸ್ ಗೆ ತುಂಬಾ ಯೂಸ್ಫುಲ್ ಆಗಿದೆ. ಇದು 12 ಇಂಚ್ ಇದೆ. 12 ಇಂಚ್ ಇರೋದ್ರಿಂದ ಇಟ್ಕೊಳ್ಳೋದಕ್ಕೂ ಸ್ವಲ್ಪ ನಮ್ಗೆ ಈಸಿ ಆಗಿರುತ್ತೆ. ಜೊತೆಗೆ ಬೆಂಕಿಯಿಂದ ದೂರ ಕೂಡ ನಾವು ಇಟ್ಕೊಳ್ಬಹುದು. ತುಂಬಾ ಚೆನ್ನಾಗಿದೆ. ನಿಮ್ಗೆ ಏನಾದ್ರು ಈ ಪ್ರಾಡಕ್ಟ್ಸ್ ಏನಾದ್ರು ಕಾಣಿಸಿದ್ರೆ ಇದು ತಗೊಳ್ಬಹುದು. ಇದು ಆಲ್ರೆಡಿ ನಾನು 2-3 ಸರಿ ಯೂಸ್ ಮಾಡಿದೀನಿ. ತುಂಬಾ ಕ್ವಾಲಿಟಿ ಆಗಿದೆ. ತುಂಬಾ ಇಷ್ಟವಾದಂತ ಪ್ರಾಡಕ್ಟ್ ಇದು. ನೆಕ್ಸ್ಟ್ ಬಂದು ಇದು ಬ್ರಷ್. ತುಂಬಾ ಗಟ್ಟಿಯಾಗಿದೆ. ಇದು ಯಾವುದಕ್ಕೆ ಅಂತ ಹೇಳಿದ್ರೆ, ನಾವು ಈಗ ಲಂಚ್ ಬಾಕ್ಸ್ ಎಲ್ಲ ಕಾರ್ನರ್ ಅಲ್ಲಿ ಫುಡ್ ಸೇರ್ಕೊಬಿಟ್ಟಿರುತ್ತಲ್ವಾ, ಆ ಫುಡ್ನೆಲ್ಲ ನಾವು ಈ ರೀತಿ ಯೂಸ್ ಮಾಡಬಹುದು. ಚಿಕ್ಕದು ಒಂದೇ ಒಂದು ಲೈನ್ ಬ್ರಷ್ ಇರೋದು. ಇದು ತುಂಬಾ ನೀಟಾಗಿ ಈ ರೀತಿ ಕ್ಲೀನ್ ಮಾಡುತ್ತೆ. ಇದನ್ನ ನಾನು ತಗೊಂಡಿದ್ದು ಲಂಚ್ ಬಾಕ್ಸ್ ನ ಮೇನ್ ಕ್ಲೀನ್ ಮಾಡೋದಕ್ಕೆ. ತುಂಬಾ ಚೆನ್ನಾಗಿದೆ. ನೆಕ್ಸ್ಟ್ ನಾನು ಇನ್ನೊಂದು ಪ್ರಾಡಕ್ಟ್ ಅನ್ನ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಕಿಚನ್ ಟಿಪ್ಸ್ ಅಂಡ್ ಟ್ರಿಕ್ಸ್ ಅಲ್ಲಿ ನಮ್ಗೆ ನಾರ್ಮಲ್ ಆಗಿ ಮನೇಲಿ ಎಲ್ರಿಗೂ ವೆದರ್ ಚೇಂಜ್ ಆಯ್ತು ಅಂತ ಹೇಳಿದ್ರೆ ತುಂಬಾ ಜನಕ್ಕೆ ಕೋಲ್ಡ್, ಕಾಫ್, ಫೀವರು ಎಲ್ಲ ಬರುತ್ತೆ. ಸೊ ಇದು ತುಂಬಾ ಚೆನ್ನಾಗಿದೆ. ಜೋಹಾರ್ ಜೋಶಾಂಡಾ ತುಂಬಾ ಚೆನ್ನಾಗಿದೆ. ಇದೇನಂತ ಹೇಳಿದ್ರೆ ಎಲ್ಲಾ ರೀತಿ ಫ್ಲೇವರ್ ಗಳನ್ನ ಮಿಕ್ಸ್ ಮಾಡಿ ಹಾಕಿದ್ದಾರೆ. ಇದರಲ್ಲಿ ನಾವು ಜಸ್ಟ್ ಒಂದು ಚಿಕ್ಕ ಗ್ಲಾಸಿಗೆ ಒಂದು 2-3 ಟೀ ಟೇಬಲ್ ಸ್ಪೂನ್ ಅಷ್ಟು ನೀರನ್ನು ಬಿಸಿ ಮಾಡಿಬಿಟ್ಟು ಅದ್ರೊಳಗಡೆ ಹಾಕಿ ಮಿಕ್ಸ್ ಮಾಡಿ ಕೊಟ್ರೆ ತುಂಬಾ ಫ್ಲೇವರ್ಫುಲ್ ಇದೆ. ಇದರಲ್ಲಿ ತುಂಬಾ ರೀತಿಯ ಸ್ಪೈಸಸ್ ಅನ್ನ ಹಾಕಿದ್ದಾರೆ ಅವರು. ಸ್ಪೈಸಸ್ ಎಲ್ಲ ನಾವು ರೆಗ್ಯುಲರ್ ಯೂಸ್ ಮಾಡ್ತೀವಲ್ಲ ಅದನ್ನೇ. ಬಟ್ ತುಂಬಾ ಜನಕ್ಕೆ ಮನೆಯಲ್ಲಿ ಮಾಡಕ್ಕಾಗಲ್ಲ ಅಲ್ವಾ, ಅಂತವರಿಗೆ ಇದು ಉಪಯೋಗ ಆಗುತ್ತೆ. ಮಕ್ಕಳಿಗೆ ಕೋಲ್ಡ್, ಕಾಫ್ ಇರೋದ್ರಿಂದ ತುಂಬಾ ಜನಕ್ಕೆ ಏನ್ ಮಾಡ್ಬೇಕು, ಅವ್ರಿಗೆ ಕಮ್ಮಿ ಮಾಡೋದ ಬೇಡವಾ ಅಂತ ಗೊತ್ತಾಗಲ್ಲ. ಸೊ ಅಂತವರಿಗೆ ನಾವು ಇದನ್ನ ಪ್ಯಾಕೆಟ್ ತಗೊಂಡು ಜಸ್ಟ್ ಮಿಕ್ಸ್ ಮಾಡಿ ಕೊಟ್ರೆ ಮಕ್ಕಳಿಗೆ ಬೇಗ ಕ್ಯೂರ್ ಆಗುತ್ತೆ. ಕಿಚನ್ ಟಿಪ್ಸ್ ಅಂಡ್ ಟ್ರಿಕ್ಸ್ ಅಲ್ಲಿ ನಾನು ಮತ್ತೊಂದು ನಿಮ್ಗೆ ಶೇರ್ ಮಾಡಬೇಕು ಅಂತ ಅನ್ಕೊಳ್ತಾ ಇದೀನಿ. ಇದು ನಾರ್ಮಲ್ ಆಗಿ ತುಂಬಾ ಜನ ಏನ್ ಮಾಡ್ತಾರೆ, ಕುಕಿಂಗ್ ಮಾಡ್ಬೇಕಾದ್ರೆ ಸ್ಪೈಸ್ ಕಮ್ಮಿ ಆಗೋದು ಅಥವಾ ಸಾಲ್ಟ್ ಕಮ್ಮಿ ಆಗೋದು ಅಥವಾ ಸ್ವೀಟ್ ಕಮ್ಮಿ ಆಗೋದು ಅಥವಾ ಖಾರ ಜಾಸ್ತಿ ಇಲ್ಲ ಅಂತ ಅನ್ಸೋದು, ಆ ತರ ಇದ್ದಾಗ ಈ ರೀತಿ ಒಂದು ಚಿಕ್ಕದು ಯೆಲ್ಲೋ ಬರ್ಡ್ ಅನ್ನೋದು ಸಾಸ್ಗಳಿದು ನೇಮು. ತುಂಬಾ ಚೆನ್ನಾಗಿರುತ್ತೆ. ಇದರಲ್ಲಿ ಬಂದು ನಮ್ಗೆ ಹನಿ ಮಸ್ಟರ್ಡ್ ಸ್ವೀಟ್. ಇದು ತುಂಬಾ ಸ್ವೀಟಿ ಮತ್ತೆ ಮಸ್ಟರ್ಡ್ ಒಂಥರ ಟ್ಯಾಂಗಿ ಆಗಿರುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಇದನ್ನ 1-2 ಡ್ರಾಪ್ಗಳನ್ನ ಹಾಕಿ ನಾವು ಮಿಕ್ಸ್ ಮಾಡ್ಕೊಂಡ್ರೆ ನೂಡಲ್ಸ್ ಆಗ್ಲಿ ಬೇರೆ ಯಾವ್ದಾದ್ರು ಆಗ್ಲಿ ತುಂಬಾ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ಇದು ಸೆರಾನಾ ಹಾಟ್ ಸಾಸ್, ಸೆರಾನಾ ಪೆಪ್ಪರ್ ಇಂದ ಮಾಡಿರೋಂಥದ್ದು. ಸ್ವಲ್ಪ ಖಾರ ಇರುತ್ತೆ. ನಮ್ಗೆ ಏನಾದ್ರು ಖಾರ ಕಮ್ಮಿ ಆಗಿದೆ, ಬೇರೆ ಪ್ರಾಡಕ್ಟ್ಸ್ ಗಳ ಹಾಕಿ ಯೂಸ್ ಮಾಡಿ ನಮ್ಗೆ ಏನಾದ್ರು ತಿನ್ನೋದಕ್ಕೆ ಸ್ವಲ್ಪ ಸಪ್ಪೆ ಅನ್ನಿಸ್ತಾ ಇದೆ ಅಂತ ಹೇಳಿದ್ರೆ ಇದು ಜಸ್ಟ್ 1 ಅಥವಾ 2 ಡ್ರಾಪ್ ಹಾಕಿದ್ರೆ ಸಾಕು. ತುಂಬಾ ಚೆನ್ನಾಗಿರುತ್ತೆ. ಇದು ಕೂಡ ಅಷ್ಟೇ. ಇದು ಬಂದು ನಮ್ಗೆ ಹಬೆನಿರೋ ಸಾಸ್ ಬಂದು ತುಂಬಾ ಹಾಟ್ ಇರುತ್ತೆ, ಅಂದ್ರೆ ಖಾರ ಜಾಸ್ತಿ. ಹಬೆನಿರೋ ಪೆಪ್ಪರ್ಸ್ ತುಂಬಾ ಖಾರ ಇರುತ್ತೆ. ಇದು ಕೂಡ 1 ಡ್ರಾಪ್ ಅಥವಾ 2 ಡ್ರಾಪ್ ಹಾಕೊಂಡ್ರೆ ಸಾಕು. ತುಂಬಾ ಚೆನ್ನಾಗಿರುತ್ತೆ. ನಾನು ನಾರ್ಮಲ್ ಆಗಿ ತಗೊಂಡ್ ಬಂದು ಇದನ್ನ ಒಂದು 3 ತಿಂಗಳು 4 ತಿಂಗಳವರೆಗೂ ಬರುತ್ತೆ. ಸೊ ಈ ಪ್ರಾಡಕ್ಟ್ ತುಂಬಾ ಚೆನ್ನಾಗಿದೆ ಅನ್ನಿಸ್ತು, ಅದಕ್ಕೋಸ್ಕರ ನಾನು ನಿಮ್ಗೆ ಶೇರ್ ಮಾಡ್ತಾ ಇದ್ದೀನಿ.
ಮತ್ತೆ ಕಿಚನ್ ಟಿಪ್ಸ್ ಅಂಡ್ ಟ್ರಿಕ್ಸ್ ಅಲ್ಲಿ ನಾನು ಕಾಟನ್ ಕ್ಯಾಂಡಿ ಗ್ರೇಪ್ಸ್ ಅನ್ನ ತೋರಿಸ್ತಾ ಇದೀನಿ. ಈ ಗ್ರೇಪ್ಸ್ ತುಂಬಾ ಸ್ವೀಟ್ ಆಗಿರುತ್ತೆ. ಈ ಕಾಟನ್ ಕ್ಯಾಂಡಿಗೆ ಗ್ರೇಪ್ಸ್ ತುಂಬಾ ಸ್ವೀಟ್ ಆಗಿರುತ್ತೆ, ಆದ್ರೆ ಇದರಲ್ಲಿ ಡಸ್ಟ್ ಜಾಸ್ತಿ ಇರುತ್ತೆ. ಇದು ಪೆರು ದೇಶದಿಂದ ಬಂದಿದೆ ಅಮೆರಿಕಕ್ಕೆ. ಇದರಲ್ಲಿ ಡಸ್ಟ್ ಎಷ್ಟೊಂದಿದೆ ಅಂತ ಹೇಳಿದ್ರೆ ಮಕ್ಕಳು ಗೊತ್ತಿಲ್ಲ ಹಾಗೆ ತಿಂದ್ಬಿಡ್ತಾರೆ. ಈ ಗ್ರೇಪ್ಸ್ ಅನ್ನ ನಾನು ಬೇಕಿಂಗ್ ಸೋಡಾ ಹಾಕಿ ತೊಳಿತೀನಿ. ಬೇಕಿಂಗ್ ಸೋಡಾ ಹಾಕಿ ತೊಳೆಯೋದ್ರಿಂದ ಕಂಪ್ಲೀಟ್ ಆಗಿ ಇದರಲ್ಲಿರುವಂತ ಡಸ್ಟ್ ಮತ್ತೆ ಬ್ಯಾಕ್ಟೀರಿಯಾ, ಈವನ್ ಅವ್ರು ಏನಾದ್ರು ಮೆಡಿಸಿನ್ ಏನಾದ್ರು ಹಾಕಿದ್ರು, ಏನಾದ್ರು ಕೆಮಿಕಲ್ಸ್ ಇದ್ರು ಎಲ್ಲ ಸಾಧ್ಯ ಆದಷ್ಟು ಬರುತ್ತೆ. ಒಂದ್ ಅರ್ಧ ಗಂಟೆ ಚೆನ್ನಾಗಿ ತೊಳೆದ್ಬಿಟ್ಟು ಒಂದ್ ಸ್ಪೂನ್, ಈಗ ನೀವು ಎಷ್ಟು ತಗೊಳ್ತೀರಾ ಅಷ್ಟಕ್ಕೆ ಒಂದ್ ಸ್ಪೂನ್ ಹಾಕ್ಬಿಟ್ಟು ಚೆನ್ನಾಗಿ ಮಸಾಜ್ ಮಾಡ್ಬಿಟ್ಟು ಆಮೇಲೆ ನೀರ್ ಹಾಕಿ ಅದನ್ನ ಒಂದ್ ಅರ್ಧ ಗಂಟೆ ಬಿಟ್ರೆ ಎಷ್ಟು ಕ್ಲೀನ್ ಆಗಿ ಸಿಗುತ್ತೆ ಅಂತಂದ್ರೆ ಗ್ರೇಪ್ಸ್ ಯಾರಿಗೂ ಗಂಟ್ಲು ಕೆಡ್ತಾ ಇರುತ್ತೆ ನೋಡಿ, ಅದು ಕೂಡ ಬರಲ್ಲ. ಅಷ್ಟು ಕ್ಲಿಯರ್ ಆಗಿ ನೀಟಾಗಿ ಕ್ಲೀನ್ ಆಗುತ್ತೆ. ಬೇಕಿಂಗ್ ಸೋಡಾ ಇಲ್ದಿರೋರು ನಾರ್ಮಲ್ ಆಗಿ ಉಪ್ಪನ್ನ ಕೂಡ ಹಾಕಿ ಕ್ಲೀನ್ ಮಾಡ್ಕೊಳ್ಬಹುದು. ಇದನ್ನ ಒಂದ್ಸರಿ ಟ್ರೈ ಮಾಡಿ. ದ್ರಾಕ್ಷಿ ತಿಂದ್ರೆ ತುಂಬಾ ಜನಕ್ಕೆ ಗಂಟ್ಲು ಕೆಡ್ತಾ ಬರುತ್ತೆ. ಆ ಗಂಟ್ಲು ಕೆಡ್ತಾ ಹೋಗ್ಬೇಕು ಅಂತ ಹೇಳಿದ್ರೆ ತಿನ್ಬೇಕು ಅಂತ ಆಸೆ ಇರೋರು ಈ ರೀತಿ ಬೇಕಿಂಗ್ ಸೋಡಾನ ಉಪಯೋಗಿಸ್ಕೊಂಡು ತೊಳೆದು ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ. ಸೊ ನೋಡಿದ್ರಲ್ಲ, ಇದು ಇವತ್ತಿನ ಕಿಚನ್ ಟಿಪ್ಸ್ ಅಂಡ್ ಟ್ರಿಕ್ಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೊಸಬರು ಯಾರಾದ್ರೂ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೇಗೆ ಅನಿಸ್ತು ಈ ವಿಡಿಯೋ ಅಂತ ಹೇಳ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬಿಡಿ. ಮತ್ತೊಮ್ಮೆ ಒಂದು ಹೊಸ ವಿಡಿಯೋದಲ್ಲಿ ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಎಲ್ರಿಗೂ ಒಳ್ಳೇದಾಗ್ಲಿ. ಜೈ ಶ್ರೀರಾಮ್. ಬಾಯ್. ಟೇಕ್ ಕೇರ್. Subscribe. Subscribe. Like. Share. Bye. Like.